ಅರುಣ್ ಕುಮಾರ್ ಪುತ್ತಿಲ ಸೇರಿ 36 ಜನರ ಗಡಿಪಾರು ಕಾನೂನು ಪ್ರಕ್ರಿಯೆ ವಿಚಾರ ತಾಕತ್ತಿದ್ರೆ ಗಡಿಪಾರು ಮಾಡಿ ನೋಡಿ. ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಸತ್ತಿದ್ದಾರಾ ಬದುಕಿದ್ದಾರಾ ನೋಡೋಣ. ಸರ್ಕಾರ ಮತ್ತು ಪೊಲೀಸರಿಗೆ ಸವಾಲು ಹಾಕಿದಂತಹ ಯುವಕ ಸೆಲ್ಫಿ ವಿಡಿಯೋ ಮಾಡಿ ಯುವಕನ ಆಕ್ರೋಶ. ಯಾವ ಕಾರಣಕ್ಕೆ ಗಡಿಪಾರು ಮಾಡ್ತಿದ್ದೀರಾ ಹೇಳಿ. ಹಿಂದೂ ಸಮಾಜ ಯಾವ ಅನ್ಯಾಯವನ್ನ ಮಾಡಿದೆ ಹೇಳಿ. ಆಮೇಲೆ ನೋಟಿಸ್ ಅನ್ನ ಕೊಡಿ. ನಾವು ಬಿಡೋ ಪ್ರಶ್ನೆ ಇಲ್ಲ. ಇನ್ನು ಮುಂದೆ ಕೂಡ 24 ಗಂಟೆಗಳ ಕಾಲ ಹಿಂದುತ್ವಕ್ಕೆ ದುಡಿತೇವೆ. ನಿಮ್ಮ ತಾಕತ್ತನ್ನ ಒಳ್ಳೆಯದಕ್ಕೆ ತೋರಿಸಿ. ಕರಾವಳಿಯ ಕೋಮುಗಲಭೆ ನಿಲ್ಲಿಸಲು ಅದನ್ನ ಬಳಸಿ. ನಾವು ಅಂಜುವ ಜನವೇ ಅಲ್ಲ. ನಾವು ಗೊತ್ತಾಯ್ತಾ, ನಾವು ಹಿಂದೂ ಕಾರ್ಯಕರ್ತರು. ಖಂಡಿತವಾಗ್ಲೂ ನಾವು 24 ಅವರ್ಸ್ ಹಿಂದುತ್ವಕ್ಕೆ ದುಡಿತೇವೆ. ನಾವು ದುಡಿಯೂ ಇದೆ, ಇನ್ನೂ ಸಹ ದುಡಿತೇವೆ. ನಾವು ಇನ್ನು 24 ಅವರ್ಸ್ ಕೂಡ ನಾವು ದುಡಿತೇವೆ. ನಮ್ಮನ್ನು ನೀವು ಎಂತಕ್ಕೆ ಎಂತ ವಿಷಯ ಅಂತ ಗೊತ್ತಾಗೋದಿಲ್ಲಲ್ಲ. ಎಂತ ಇದು? ನಾವು ಬಿಡುವ ಪ್ರಶ್ನೆ ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೆಯದಕ್ಕೆ ತೋರಿಸಿ. ಒಳ್ಳೇದು ಮಾಡಿ. ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಲಭೆ ಆಗ್ತಾ ಉಂಟು, ಅದನ್ನೆಲ್ಲ ನಿಲ್ಲಿಸಲಿಕ್ಕೆ ನೋಡಿ. ನಮ್ಮ ಅರುಣನ ವಿಷಯಕ್ಕೆ ಬಂದರೆ ಬಿಡುವಂಥ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ. ಇದು ಎಲ್ರಿಗೂ ಗೊತ್ತಾಗಲಿ ಅಂತಲೇ ವಿಡಿಯೋ